ಜೈ ಗುರುದೇವ್, ನಮಸ್ತೆ. ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ಚಾನಲ್. ಆರ್ಟ್ ಆಫ್ ಪೇರೆಂಟಿಂಗ್ನ ಮುಖ್ಯವಾದ ವಿಷಯವಾದ ಸ್ಕ್ರೀನ್ ಅಡಿಕ್ಷನ್ಸ್ಗಳನ್ನು ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಹೋದ ವಾರ ನಾವು ಮೊಬೈಲ್ ಅಡಿಕ್ಷನನ್ನು ಬಿಡಿಸಲಿಕ್ಕೆ ಸರಳ ಸೂತ್ರಗಳಲ್ಲಿ ಒಂದಾದ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಆ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೇನೆ. ಈ ವಾರ ಎರಡನೇ ಒಂದು ಸೂತ್ರ ಏನು ನಾವು ಫಾಲೋ ಮಾಡ್ಬೋದು. ಸೊ ನಮ್ಮ ಮಕ್ಕಳ ಸೋಷಿಯಲ್ ಮೀಡಿಯಾ, ಮೊಬೈಲ್, ಟಿ ವಿ, ಗೇಮಿಂಗ್ ಈ ಒಂದು ಚಟಗಳನ್ನು ಬಿಡಿಸಲಿಕ್ಕೆ ಯಾವ ರೀತಿಯಾಗಿ ನಾವು ಇನ್ನೊಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಇದನ್ನೆಲ್ಲವನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಳೆದ ವಾರದ ವಿಡಿಯೋದಿಂದ ನಿಮಗೇನು ಪ್ರಯೋಜನ ಆಗಿದೆ, ಅದರಿಂದ ನೀವೇನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮ್ಮ ಜೀವನದಲ್ಲಿ ಕನಿಷ್ಠ 1% ಬದಲಾವಣೆಗೆ ಆದರೂ ಅದು ಕಾರಣ ಆಗಿದೆಯೋ ಇಲ್ಲವೋ ಅನ್ನೋದು. ಬದಲಾವಣೆಗೆ ಕಾರಣ ಆಗಿದ್ದರೆ ನನ್ನ ಟೈಮ್, ನನ್ನ ಎಫರ್ಟ್ಸ್, ನನ್ನ ವಿಡಿಯೋ ಮಾಡಿದ್ದಕ್ಕೂ ಕೂಡ ನನಗೆ ಸಾರ್ಥಕ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಕಮೆಂಟ್ಸ್ಗಳನ್ನು ಕೇಳಿದ್ದು, ಬೇರೆ ಇನ್ಯಾವುದೇ ರೀಸನ್ ಇಲ್ಲ. ಐ ನೋ ಐ ಆಮ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ಸೊ ಅದನ್ನು ವೆರಿ ವೆಲ್ ನೈಸ್, ಈ ಕಮೆಂಟ್ಸ್ಗಳು ನನಗೆ ಬೇಡ. ನಿಜವಾಗಿ ನೀವೇನು ಫಾಲೋ ಮಾಡಿದ್ರಿ ಅಥವಾ ಅದು ನಿಮಗೆ ಯಾವ ರೀತಿ ಉಪಯೋಗ ಆಯಿತು, ಆ ರೀತಿ ಏನಾದರೂ ಬದಲಾವಣೆ ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಯಾಕಂದರೆ ಬೇರೆ ಪೇರೆಂಟ್ಸಿಗೂ ಕೂಡ ಅದು ಇನ್ಸ್ಪಿರೇಷನ್ ಆಗ್ಬೋದು ಅಥವಾ ಅವರು ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಈ ಮುಖಾಂತರ ನಿಮ್ಮ ಕಮೆಂಟ್ಸ್ ಬೇರೆಯವರ ಜೀವನದ ಬದಲಾವಣೆಗೂ ಕೂಡ ಕಾರಣ ಆಗಲಿ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಆರ್ಟ್ ಆಫ್ ಪೇರೆಂಟಿಂಗ್ನಲ್ಲಿ ನಾವು ಮಾತಾಡ್ತಾ ಇದ್ವಿ. ಸೊ ಮಕ್ಕಳನ್ನು ಬದಲಾಯಿಸುವ ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಅಂತ. ಸೊ ಮಕ್ಕಳನ್ನು ಬೆಳೆಸುವಾಗ ನಾವು ಕೂಡ ತ್ಯಾಗಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ನಮ್ಮ ಜೀವನ ಶೈಲಿಯನ್ನು ಕೂಡ ಬದಲಾಯಿಸ್ಕೋಬೇಕಾಗುತ್ತೆ, ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ, ನಮ್ಮ ವರ್ತನೆಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ, ಜೊತೆಗೆ ನಮ್ಮ ಯೋಚನಾ ಶೈಲಿಯನ್ನು. ಸೊ ನಾನು ಹೇಳಿದೆ, ಮೊಬೈಲ್ ನೋಡುವ ವಿಷಯ ಬಂದಾಗ ನಾವು ಯಾವಾಗಲೂ ಮಕ್ಕಳಿಗೆ ಬೈತೇವೆ, ಯಾವಾಗ ನೋಡಿದರೂ ಮೊಬೈಲ್ ನೋಡ್ತಾ ಇರ್ತೀಯ, ಬೇರೆ ಕೆಲಸ ಇಲ್ಲ ಅನ್ನುವಂಥದ್ದು. ಅಥವಾ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ಹೇಳೋದು, ಆ ಮಗುವನ್ನು ನೋಡು, ಅವನು ಮೊಬೈಲ್ ನೋಡೋದಿಲ್ಲ, ಅವನು ಯಾವಾಗಲೂ ಸ್ಕೂಲಲ್ಲಿ ಫಸ್ಟ್, ಅವನು ಯಾವಾಗಲೂ ಡಿಸ್ಟಿಂಕ್ಷನ್, ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಕಂಪೇರ್ ಮಾಡುವಂಥದ್ದು. ಸೊ ಈ ಥರದ್ದನ್ನು ಯಾವತ್ತೂ ಕೂಡ ಮಾಡಬೇಡಿ. ಯಾಕಂದರೆ ಬೇರೆಯವರ ಮಕ್ಕಳನ್ನು ಕಂಪೇರ್ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಕಂಪೇರ್ ಮಾಡಿ ಮಕ್ಕಳಿಗೆ ಹೇಳುವಂಥದ್ದು, ಇದರಿಂದಾಗಿ ನಾವು ಅವರನ್ನು ಇನ್ನೂ ಕುಗ್ಗಿಸ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಕಂಪ್ಯಾರಿಸನನ್ನು ಫಸ್ಟು ಬಿಡಿ. ಇದು ಫಸ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮಕ್ಕಳ ಏನು ತಪ್ಪುಗಳಿರುತ್ತೆ ಅದನ್ನು ಪದೇ ಪದೇ ಎತ್ತಿ ಎತ್ತಿ ಹೇಳುವಂಥದ್ದು. ಸೊ ಎಲ್ಲ ವಿಷಯಕ್ಕೂ ಅದನ್ನೇ ನೀವು ಫೋಕಸ್ ಮಾಡಿ ಹೇಳುವಂತಹ ಅಭ್ಯಾಸಗಳಿದ್ದರೆ ಅದನ್ನು ಮೊದಲನೇದಾಗಿ ಬಿಡಿ. ಎರಡನೇದು, ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು ಮೊಬೈಲ್ ಅಡಿಕ್ಷನ್ ಅಥವಾ ಬೇರೆ ಇತರೆ ಸ್ಕ್ರೀನ್ ಅಡಿಕ್ಷನ್ಸ್ ಏನಿದೆ ಅದನ್ನು ಬಿಡಿಸಬೇಕು ಅನ್ನುವ ನಿಟ್ಟಿನಲ್ಲಿ. ಸೊ ಈ ಒಂದು ಬದಲಾವಣೆ ಮಾಡಲಿಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಹಲವಾರು ಪ್ರಯತ್ನಗಳನ್ನು ನಾವು ಪದೇ ಪದೇ ಮಾಡಬೇಕು. ಫೈನಲಿ ನಾವು ಸಕ್ಸಸ್ ಆಗ್ತೇವೆ. ಸೊ ಈ ಬದಲಾವಣೆಗಳನ್ನು ಮಾಡುವುದರಲ್ಲಿ ನಮ್ಮ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು. ಅದಕ್ಕೂ ಮುಂಚೆ ನೀವು ಮೊಬೈಲನ್ನು ಬಿಟ್ಟಿರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮಿಂದ ಸಾಧ್ಯ ಆಯಿತಾ ಅಂತ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಮಕ್ಕಳು ಏನು ಮೊಬೈಲ್ ನೋಡ್ತಾರೆ ಅದ್ರ ಬಗ್ಗೆ ಕಮೆಂಟ್ ಮಾಡುವಾಗ ನಿಮಗೆ ಗಮನದಲ್ಲಿ ಇರಬೇಕು, ಮೊಬೈಲ್ ನೋಡುವಂಥದ್ದು ನಿಮ್ಮ ಶತ್ರುವೇ ಹೊರತು ನಿಮ್ಮ ಮಕ್ಕಳಲ್ಲ. ಸೊ ನಿಮ್ಮ ಮಕ್ಕಳಿಗೆ ನೀವು ಶತ್ರುಗಳಾಗಬೇಡಿ. ಯಾಕಂದರೆ ನೀವು ಪದೇ ಪದೇ ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದು, ಕಂಪೇರ್ ಮಾಡಿ ಹೇಳುವಂಥದ್ದು, ಈ ಥರ ಹೇಳಿದಾಗ ಅಲ್ಲಿ ಬದಲಾವಣೆ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಯಾವಾಗಲೂ ಬೈತಾನೇ ಇರ್ತಾರೆ, ನಾನು ಏನು ಮಾಡಿದರೂ ಬೈತಾನೇ ಇರ್ತಾರೆ. ಸೊ ಇವರಿಗೆ ನನ್ನ ಬಗ್ಗೆ ಪ್ರೀತಿಯೇ ಇಲ್ಲ ಅನ್ನುವ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಸೊ ಅದು ಆಗಬಾರ್ದು. ಅದು ಆಗದಿದ್ದ ಹಾಗೆ ನಡ್ಕೊಳ್ಳುವಂಥದ್ದು ಮೊದಲನೇ ಹಂತ. ಸೊ ಮಾತಿದೆ ಅಲ್ವಾ, ಪ್ರೀತಿಯಿಂದ ವಿಷ ಬೇಕಿದ್ದರೂ ತಿನ್ನಿಸ್ಬೋದು, ಸಿಟ್ಟು ಮಾಡಿ ನಮಗೆ ಜೇನನ್ನು ಸಹ ತಿನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಈ ಪಾಠವನ್ನು ನನ್ನ ಮಗಳು ಪ್ರತಿದಿನ ನನಗೆ ಕಲಿಸ್ತಾ ಇರ್ತಾಳೆ. ಸೊ ಕೆಲವು ಸಲ ಏನಾದರೂ ವಿಷಯದಲ್ಲಿ ಇಮ್ಮಿಡಿಯೇಟಾಗಿ ನಾವು ರಿಯಾಕ್ಟ್ ಮಾಡಿದರೆ, ಸಿಟ್ಟು ಮಾಡಿದರೆ ಅದಕ್ಕೆ ಅವಳು ರೆಸ್ಪಾಂಡೇ ಮಾಡೋದಿಲ್ಲ. ಬಟ್ ಅದನ್ನು ಒಂದು ನಿಮಿಷ ಕಂಟ್ರೋಲ್ ಮಾಡಿ ಅದೇ ವಿಷಯವನ್ನು ಪ್ರೀತಿಯಿಂದ ನಯವಾಗಿ ಹೇಳಿದರೆ ಏನು ಹೇಳಿದ್ರೂ ಕೇಳ್ತಾಳೆ. ಸೊ ಇದು ನನ್ನ ಮಗಳಿಂದ ಕಲಿತಂಥ ಪಾಠ. ಸೊ ಚಿಲ್ಡ್ರನ್ಸ್ ಸೈಕಾಲಜಿಯಲ್ಲಿ ಇರುವಂಥದ್ದೇ ಇದು ಮೇನ್. ಸೊ ಮಕ್ಕಳ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದರೆ ಅವರನ್ನು ಅಪ್ರಿಷಿಯೇಟ್ ಮಾಡೋದ್ರ ಜೊತೆಗೆ ಸೊ ಪ್ರೀತಿಯ ಮಾತುಗಳನ್ನು ಆಡೋದು ತುಂಬ ಮುಖ್ಯ ಆಗುತ್ತೆ. ನಮಗೆ ಗೊತ್ತಿರುತ್ತೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ, ಆದರೆ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮೊಬೈಲ್ ನೋಡಬಾರ್ದು, ಅದರಿಂದ ತೊಂದರೆಗಳಾಗುತ್ತೆ ಅನ್ನುವಂಥದ್ದು ದೊಡ್ಡವರಾಗಿ ನಮಗೆ ಗೊತ್ತು. ಆದರೆ ಅದು ಮಕ್ಕಳಿಗೆ ಒಂದು ಆಟ, ಒಂದು ವಿಡಿಯೋಸ್ ನೋಡುವಂಥದ್ದು, ಒಂದು ಟೈಮ್ ಪಾಸ್ ಅಷ್ಟೇ. ಸೊ ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಅದಕ್ಕೆ ಅಲ್ವಾ ಅವರನ್ನು ಮಕ್ಕಳನ್ನೋದು, ನಾವು ಪೇರೆಂಟ್ಸ್ ಅನ್ನೋದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಆ್ಯಕ್ಷನ್ಗಳನ್ನು ತಗೋಬೇಕಾಗುತ್ತೆ. ಜೊತೆಗೆ ನಮಗೆ ಸಾಧ್ಯವ ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಚಟದ ವಿಷಯ ಬಂದಾಗ ಎಲ್ಲದೂ ಅಷ್ಟೇ. ಈಗ ನಿಮಗೆ ಒಂದು ಟೀ ಕುಡಿಯುವ ಅಭ್ಯಾಸ ಇದೆ ಅಂತ ಹೇಳಿದರೆ, ಆ ದಿನದಲ್ಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕುಡಿಲಿಲ್ಲ ಅಂತ ಹೇಳಿದರೆ ನಿಮ್ಮಲ್ಲಿ ಒಂದು ಚಟಪಟಿಕೆ ಸ್ಟಾರ್ಟ್ ಆಗುತ್ತೆ ಅಥವಾ ತಲೆನೋವು ಬರುತ್ತೆ. ಇದು ಎಸ್ಪೆಷಲಿ ಟೀ ವಿಷಯದಲ್ಲಿ. ಸೊ ಅದೇ ರೀತಿ ಮೊಬೈಲನ್ನು ತುಂಬ ನೋಡುವ ಮಕ್ಕಳಿದ್ದರೆ ಅವರಲ್ಲೂ ಕೂಡ ಈ ಒಂದು ಅಡಿಕ್ಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಆ್ಯಕ್ಷನ್ಗಳನ್ನು ತಗೋಬೇಕಾಗುತ್ತೆ. ಸೊ ಕಳೆದ ವಾರದ ವಿಡಿಯೋದಲ್ಲಿ ನಾವು ಮೊಬೈಲ್ ಅಡಿಕ್ಷನನ್ನು ಬಿಡಿಸಲಿಕ್ಕೆ ರೀಪ್ಲೇಸ್ಮೆಂಟಾಗಿ ಸ್ಪೋರ್ಟ್ಸ್ ಈ ಫಾರ್ಮುಲಾವನ್ನು ಉಪಯೋಗಿಸ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಈ ವಾರ ಶೆಡ್ಯೂಲ್. ಸೊ ಶೆಡ್ಯೂಲ್ ಮಾಡೋದಂದ್ರೆ ಏನು, ಒಂದು ಟೈಮನ್ನು ಫಿಕ್ಸ್ ಮಾಡಿ ಒಂದು ನಿಗದಿತ ಸಮಯದಲ್ಲಿ ಆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋದು. ಇದನ್ನು ಸೆಕೆಂಡ್ ಎಸ್ ಅಂತಾರೆ. ಸೆಕೆಂಡ್ ಎಸ್ ಫಾರ್ ಶೆಡ್ಯೂಲ್ ಅಂತ ಹೇಳಿ. ಸೊ ಶೆಡ್ಯೂಲ್ ಮಾಡೋದಂದರೆ ಏನಂತ ಹೇಳಿದರೆ, ಎಕ್ಸಾಂಪಲ್ ಮೊಬೈಲ್ ನೋಡೋದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಹೆಚ್ಚಂದರೆ 1 ಗಂಟೆ ಟೈಮ್ ಆ ಮಗು ಮೊಬೈಲನ್ನು ನೋಡ್ತಾ ಇದ್ದರೆ ಅದು ಓಕೆ, ಫೈನ್. ಸೊ ಅದು ತುಂಬ ತೊಂದರೆ ಅಲ್ಲ. ಆ್ಯಂಡ್ ಕೆಲವು ಸಲ ನಾವಷ್ಟು ಕೊಡಬಹುದು ಅಂತ ಟೋಟಲ್ ಟೈಮಿಂಗ್ಸ್. ಬಟ್ ಅದಕ್ಕಿಂತ ಹೆಚ್ಚು ಮೊಬೈಲ್ ಬಿಟ್ಟರೆ ಮತ್ತೇನೂ ಬೇಡ. 2 ಅವರ್ಸ್, 3 ಅವರ್ಸ್, 4 ಅವರ್ಸ್, ಬೇಕಿದ್ರೆ 24 ಅವರ್ಸು ಮೊಬೈಲು ಹಿಡ್ಕೊಂಡೇ ಕುತ್ಕೊಂಡಿರುತ್ತೆ. ಬೇರೆ ಯಾವುದ್ರ ಕಡೆಯೂ ಗಮನ ಇಲ್ಲ. ಮತ್ತು ಅದೊಂದೇ ಕೆಲಸ ಅಷ್ಟೇ ಅನ್ನುವ ರೀತಿ ಇದ್ದರೆ ನಾವು ಅದನ್ನು ಬೇರೆ ರೀತಿಯಾಗಿ ಬದಲಾಯಿಸಲಿಕ್ಕೆ ಟ್ರೈ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಶೆಡ್ಯೂಲ್ ಮಾಡೋದಂದರೆ ಹೇಗೆ? ಸೊ ಶೆಡ್ಯೂಲ್ ಬಗ್ಗೆ ನಾವು ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ಒಂದು ನಿಗದಿತ ಸಮಯವನ್ನು. ಸೊ ಈ ಸಮಯವನ್ನು ಫಿಕ್ಸ್ ಮಾಡೋದು ಅಂತ ಹೇಳಿದರೆ, ಉದಾಹರಣೆಗೆ ಯಾವ ರೀತಿ ಅಂದರೆ, ಸೊ ನನ್ನ ಒಬ್ಬ ಮೆಂಟರ್ಸ್ನ ಕ್ಲಾಸಲ್ಲಿ ಒಬ್ಬ ಪೇರೆಂಟ್ಸ್ ಅವರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾಯಿದ್ರು. ಈಗ ಮೊಬೈಲನ್ನು 24 ಅವರ್ಸ್ ಅಥವಾ ಕಂಟಿನ್ಯೂ ಮೊಬೈಲ್ ನೋಡ್ತಾ ಇದ್ದ ಮಗುವಿಗೆ ನೀವು ಒಂದೇ ಸಲ ಮೊಬೈಲ್ ಕೊಡೋದಿಲ್ಲ ಅಂತ ಹೇಳಿದ್ದು, ಅದು ಬ್ಯಾಲೆನ್ಸ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮಗು ಹಠ ಮಾಡುವಂಥದ್ದು ಅಥವಾ ತುಂಬ ಇರಿಟೇಟ್ ಮಾಡೋದು, ಇಂಥದ್ದೆಲ್ಲ ಮಾಡುವ ಸಾಧ್ಯತೆ ಇರುತ್ತೆ ಅಂತ. ಸೊ ಅದಕ್ಕೆ ಒಂದು ಟೈಮನ್ನು ಶೆಡ್ಯೂಲ್ ಮಾಡುವಂಥದ್ದು. ಅಂದರೆ ಹೋಮ್ವರ್ಕ್ ಮಾಡಿದ ನಂತರ ಅಥವಾ ಊಟ ಆದ ನಂತರ 1/4 ಗಂಟೆ ಅಥವಾ ಅರ್ಧ ಗಂಟೆ ಅದಷ್ಟೇ ನಿನ್ನ ಒಂದು ಸ್ಕ್ರೀನ್ ಟೈಮ್, ಅಷ್ಟೊತ್ತು ಆಡ್ಬೋದು, ಆಮೇಲೆ ಇಲ್ಲ ಅಂತ. ಸೊ ಈ ರೀತಿಯಾಗಿ ಒಂದು ಸಮಯವನ್ನು ನಿಗದಿ ಮಾಡಿಸುವಂಥದ್ದು. ಸೊ ನಮ್ಮ ಪೇರೆಂಟ್ಸ್ ಅಂತ ನಾನು ಹೇಳಿದ್ನಲ್ಲ, ಸೊ ಅವ್ರು ಹೇಳ್ತಿದ್ರು, ಸೊ ಊಟವನ್ನು ಕಂಪ್ಲೀಟ್ ಫಿನಿಷ್ ಮಾಡಿದರೆ 10 ನಿಮಿಷ ಮೊಬೈಲ್ ಸಿಕ್ಕುತ್ತೆ ಅಂತ ಹೇಳುವಂಥದ್ದು. ಸೊ ಇದು 2 ರೀತಿ ಅವರಿಗೆ ಹೆಲ್ಪ್ ಆಗ್ತಿತ್ತು. ಹೇಗೆ ಅಂತ ಹೇಳಿದರೆ, ಸೊ ಊಟ ವಿತೌಟ್ ಎನಿ ಫೋರ್ಸ್, ಸೊ ಯಾವುದು ಒತ್ತಾಯ ಮಾಡದೆ ಆಟೋಮೆಟಿಕ್ಕಾಗಿ ತಟ್ಟೆಯಲ್ಲಿದ್ದದೆಲ್ಲವೂ ಖಾಲಿ ಆಗ್ತಿತ್ತು. ಸೊ ಮಕ್ಕಳ ಊಟದ ವಿಷಯ ಬಂದಾಗ ಅದು ಇನ್ನೊಂದು ದೊಡ್ಡ ಸವಾಲು ಅಲ್ವಾ. ಜೊತೆಗೆ ಮೊಬೈಲ್ ಕೊಡೋದಿಲ್ಲ ಅನ್ನುವ ಕಂಪ್ಲೇಂಟನ್ನು ಕೂಡ ಅಲ್ಲಿ ಅವರು ಫಿಲ್ ಮಾಡ್ತಾಯಿದ್ರು. ಅಂದರೆ ಹೆಚ್ಚಿನ ಮಕ್ಕಳದ್ದು ಕಂಪ್ಲೇಂಟ್ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ಕೊಡೋದೇ ಇಲ್ಲ ಅಂದರೆ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ನೀವು ಕೊಡೋದಿಲ್ಲ. ಕೆಲವು ಸಲ ಎಮೋಷ್ನಲ್ ಬ್ಲಾಕ್ ಮೇಲ್ ಡೈಲಾಗ್ಗಳು ಬರುತ್ತೆ. ಸೊ ಮಕ್ಕಳು ಅದರಲ್ಲಿ ಎತ್ತಿದ ಕೈ, ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಇಂಥದ್ದೆಲ್ಲ ಬರುತ್ತೆ ಅಲ್ವಾ. ಸೊ ಇಲ್ಲಿ ಟ್ಯಾಕಲ್ ಮಾಡುವಂಥದ್ದು, ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು. ಊಟದ ಜೊತೆಗೆ ಮೊಬೈಲ್ ಕೊಟ್ಟ ಹಾಗೂ ಆಯಿತು, ಬಟ್ ಫಿಕ್ಸ್ ಟೈಮ್.
ಸೊ ಕಾಲು ಗಂಟೆ ಅಥವಾ 10 ನಿಮಿಷ, ಎಕ್ಸಾಕ್ಟ್ 8 ಗಂಟೆ ಕೊಟ್ಟರೆ 8ರಿಂದ 10 ನಿಮಿಷಕ್ಕೆ ನಾನು ಮೊಬೈಲ್ ತಗೊಳ್ತೇನೆ ಅಷ್ಟೇ. ಮತ್ತು ಮೊಬೈಲನ್ನು ತಗೊಳ್ಳುವಂಥದ್ದು ಫಸ್ಟಿಗೆ ಹೇಳಿಕೊಡುವಂಥದ್ದು. ಆ್ಯಂಡ್ ಆ ಟೈಮಿಗೆ ತಗೊಳ್ಳುವ ಹಾಗೆ ನಾವು ಬಿಹೇವ್ ಮಾಡಬೇಕಾಗುತ್ತೆ ಈ ರೀತಿ. ಜೊತೆಗೆ ಇನ್ನು ಕೆಲವನ್ನು ಶೆಡ್ಯೂಲ್ ಮಾಡೋದು. ಯಾವ ರೀತಿ? ಉದಾಹರಣೆಗೆ ಊಟ ಮಾಡುವಾಗ ಮೊಬೈಲ್ ನೋಡಲಿಕ್ಕಿಲ್ಲ, ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ. ಸೊ ಇದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಊಟ ಮಾಡುವ ಟೈಮಲ್ಲಿ ಮೊಬೈಲ್ ಅಥವಾ ಟಿ ವಿ ಇದೆರಡನ್ನು ಬಿಟ್ಟು ಕೇವಲ ಊಟವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಈ ವಿಷಯವನ್ನು ಮನೆಯಲ್ಲಿದ್ದ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಈ ಶೆಡ್ಯೂಲ್ ವಿಷಯ ಬಂದಾಗ ಇಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಲೇಬೇಕು. ಅಫ್ಕೋರ್ಸ್ ಅವರ ಹೆಲ್ಪ್ ಖಂಡಿತ ಬೇಕಾಗುತ್ತೆ. ಅದಕ್ಕೆ ಹೇಳಿದೆ, ಮಕ್ಕಳನ್ನು ಬೆಳೆಸುವಂಥದ್ದು ಕೇವಲ ತಾಯಂದಿರ ಜವಾಬ್ದಾರಿ ಅಲ್ಲ, ಕೇವಲ ತಂದೆ ತಾಯಿಯ ಜವಾಬ್ದಾರಿ ಅಲ್ಲ, ಮನೆಯಲ್ಲಿರುವ ಎಲ್ಲರ ಪಾತ್ರವೂ ತುಂಬ ಮುಖ್ಯ ಆಗುತ್ತೆ ಅಂತ. ಇಲ್ಲಿ ಕೆಲವು ಸಲ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ಮಕ್ಕಳಿಗೆ ಹೇಳ್ತೇವೆ ಮೊಬೈಲ್ ನೋಡ್ತಾ ಊಟ ಮಾಡಬೇಡಿ, ಟಿ ವಿ ನೋಡ್ತಾ ಊಟ ಮಾಡಬಾರ್ದು, ಅದು ಒಳ್ಳೆಯದಲ್ಲ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಈ ವಿಷಯವನ್ನು ಯಾಕೆ ಫೋಕಸ್ ಮಾಡ್ತಾ ಇದ್ದಾನೆ. ಜೊತೆಗೆ ಇನ್ನೊಬ್ರು ಯಾರೋ ಮನೆಯಲ್ಲಿ ಇದ್ದಂಥವ್ರು ಬಂದ್ಕೊಂಡು ಊಟ ತಗೊಂಡು ಬಂದು ಟಿ ವಿ ಎದುರಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಾವು ಹೇಳೋದಕ್ಕೂ ಮನೇಲಿ ಆಗ್ತಾ ಇರೋದಕ್ಕೂ ಮ್ಯಾಚ್ ಆಗೋದಿಲ್ಲ. ಸೊ ಸಿಂಕ್ರನೈಸ್ ಆಗೋದಿಲ್ಲ. ಆವಾಗ ಮಕ್ಕಳು ನಮಗೆ ಉಲ್ಟಾ ಪ್ರಶ್ನೆ ಖಂಡಿತ ಕೇಳ್ತಾರೆ, ಅವರು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದಾರಲ್ವ, ರೂಲ್ಸು ನನಗೆ ಮಾತ್ರನಾ, ಯಾಕೆ ಅಮ್ಮ ಅಂತ. ಹಾಗಾಗಿ ಈ ವಿಷಯದಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆ್ಯಂಡ್ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಮಕ್ಕಳನ್ನು ಬೆಳೆಸುವುದರಲ್ಲಿ ಪರಿಸರ ಅಂತ ನಾವು ಹೇಳ್ತೇವೆ. ಅಂದರೆ ಮನೆಯ ವಾತಾವರಣ, ಮನೆಯವರ ವರ್ತನೆಗಳು, ಇದೆಲ್ಲದೂ ಕೂಡ ಕುಟುಂಬ ಅಂತ ನಾವೇನು ಹೇಳ್ತೇವೆ, ಇದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರ ಒಂದೊಂದು ವರ್ತನೆಗಳು ಕೂಡ ಆ ಮಗುವಿನಲ್ಲಿ ಎಂಬೆಡ್ ಆಗ್ತಾ ಹೋಗುತ್ತೆ, ಅದನ್ನು ಮಗು ಕಲಿತಾ ಹೋಗುತ್ತೆ ಅಂತ. ಈ ರೀತಿಯಾಗಿ ಕೆಲವು ನಿಯಮಗಳನ್ನು ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಮಕ್ಕಳನ್ನು ಕೆಲವು ಅವಾಯ್ಡ್ ಮಾಡಲಿಕ್ಕೆ, ಉದಾಹರಣೆಗೆ ಮೊಬೈಲ್ ಇಲ್ಲದೆ ಮಗು ಊಟ ಮಾಡ್ತಾ ಇಲ್ಲ ಅನ್ನುವಾಗ, ಸೊ ಈ ಒಂದು ರೂಲ್ಸ್, ಮೊಬೈಲ್ ಟೈಮ್ನ ಊಟದ ಟೈಮಲ್ಲಿ ಅಲೋ ಇಲ್ಲ, ಆ ಟೈಮಲ್ಲಿ ಎಲ್ಲರ ಮೊಬೈಲು ಕೂಡ ಎಲ್ಲಾದರೂ ಒಂದು ಕಡೆ ತೆಗೆದು ಇಡಬೇಕು ಅಂತ, ಅದನ್ನು ಫಸ್ಟು ನಾವು ಫಾಲೋ ಮಾಡಬೇಕು. ದೊಡ್ಡವರು ಕೂಡ ಅದನ್ನು ಫಸ್ಟು ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು ಫಾರ್ಮುಲಾವನ್ನು ಟ್ರೈ ಮಾಡಿ. ಅಫ್ಕೋರ್ಸ್ ಇದು ಕೆಲವು ಮನೆಯಲ್ಲಿ ಇರ್ಬೋದು, ಹೆಚ್ಚಿನ ಮನೆಯಲ್ಲಿ ಇರುವುದಿಲ್ಲ. ಮೊಬೈಲ್ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಟಿ ವಿ ನೋಡ್ತಾ ಊಟ ಮಾಡುವ ಕ್ರಮ ಇದೆ. ಇವತ್ತಿನ ಲೈಫ್ ಸ್ಟೈಲ್ ತುಂಬ ಬದಲಾಗಿದೆ. ಬಟ್ ಆಹಾರದ ವಿಷಯದಲ್ಲಿ ನಾವು ಗಮನ ಕೊಡಬೇಕು. ನಮ್ಮ ಹಲವಾರು ದೈಹಿಕ ಸಮಸ್ಯೆಗಳಿಗೆ ನಾವು ಅನುಸರಿಸ್ತಾ ಇರುವಂತಹ ಊಟ ಏನು ಮಾಡ್ತಾ ಇರುವಂಥ ಪದ್ಧತಿ ಇದೆ, ನಮ್ಮ ಕ್ರಮ ಇದೆ, ಇದು ಕೂಡ ಅನಾರೋಗ್ಯಕ್ಕೆ ಒಂದು ಮೂಲ. ಯಾಕಂದರೆ ಆಹಾರವನ್ನು ಸರಿಯಾಗಿ ಅಗಿದು ಅದನ್ನು ಟೇಸ್ಟ್ ಏನು ತಿಂತಾ ಇದ್ದೇವೆ ಅನ್ನೋದನ್ನು ನಮ್ಮ ನಾಲಿಗೆ ಗ್ರಹಿಸಿದಾಗ ಹೆಚ್ಚಿನ ಒಂದು ಜೀರ್ಣಕ್ಕೆ ಬೇಕಾದಂತಹ ಲಾಲಾರಸಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಹೇಳುತ್ತೆ. ಆದರೆ ನಾವೇನು ಮಾಡ್ತೇವೆ, ನಾವೇನು ತಿಂತಾ ಇದ್ದೇವೆ ಅಂತಲೇ ನೋಡೋದಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಆನ್ ಇರುತ್ತೆ, ಇಲ್ಲ ಕಣ್ಣು ಟಿ ವಿ ಮೇಲಿರುತ್ತೆ, ಹೊಟ್ಟೆಗೆ ಮಿಷಿನ್ ಥರ ಆಹಾರವನ್ನು ತುಂಬಿಸ್ತಾ ಇರ್ತೇವೆ. ಟೇಸ್ಟು ಅಥವಾ ಅದರ ಒಂದು ಯಾವ ರೀತಿಯಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಯಾವ ಕಮೆಂಟ್ಸು, ಅಂದರೆ ಒಳ್ಳೆ ರೀತಿ ಆಗಿದೆ ಅನ್ನೋದನ್ನು ಹೇಳುವವರಿಗೆ ಮಾಡುವಂಥದ್ದು ಮೊದಲೇ ಇಲ್ಲ. ಯಾಕಂದರೆ ನಮ್ಗೆ ಅದೊಂದು ಹೊಟ್ಟೆ ತುಂಬಿಸುವ ಕೆಲಸ ಅಷ್ಟೇ ಅಂತ. ಸೊ ಈ ಥರದ್ದನ್ನು ಫಸ್ಟು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಆ್ಯಂಡು ಬೆರಳುಗಳನ್ನು 5 ಬೆರಳುಗಳನ್ನು ಉಪಯೋಗಿಸಿ ಊಟ ಮಾಡುವಂಥದ್ದು. ಸೊ ಇನ್ನೊಂದು ಸ್ಪೆಷಲ್ ಮಾಡರ್ನ್ ಸ್ಟೈಲ್ ಸ್ಪೂನ್. ಸೊ ಇದೆಲ್ಲದೂ ಕೂಡ ಒಳ್ಳೆಯ ಪದ್ಧತಿಗಳು ಅಲ್ಲ. ಸೊ ಪ್ರತಿಯೊಂದು ನಮ್ಮ ಪೂರ್ವಜರು ಏನು ಫಾಲೋ ಮಾಡ್ತಾಯಿದ್ರು, ಅದರ ಎಲ್ಲ ಕ್ರಮಗಳ ಹಿಂದೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ನೆಲದಲ್ಲಿ ಕೂತ್ಕೊಂಡು ಮಾಡುವಂಥದ್ದು, ಅಥವಾ ನಾವು ಬಗ್ಗಿ ಊಟ ಮಾಡೋದು. ನೆಲದಲ್ಲಿ ಕೂತು ಮಾಡಿದಾಗ ಹೊಟ್ಟೆ ಮುಕ್ಕಾಲು ಭಾಗ ಮಾತ್ರ, ಏನು ಅರ್ಧ ಆಹಾರ, ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಖಾಲಿ ಇರಬೇಕು ಅಂತಾರೆ. ಸೊ ಈ ಮುಕ್ಕಾಲು ಭಾಗ ಮಾತ್ರ ಫಿಲ್ ಆಗುತ್ತೆ ನಾವು ನೆಲದಲ್ಲಿ ಕೂತು ಮಾಡಿದರೆ. ಅದೇ ಡೈನಿಂಗ್ ಟೇಬಲಲ್ಲಿ ಕೂತು ಮಾಡಿದರೆ ಹೊಟ್ಟೆ ಫುಲ್ಲಾಗಿ ಓವರ್ಲೋಡ್ ಆದ್ರೂ ನಮಗೆ ಗೊತ್ತಾಗೋದಿಲ್ಲ ಅಂತ.
ಸೊ ಅದಕ್ಕೋಸ್ಕರ ಶೆಡ್ಯೂಲ್ ಮಾಡುವಂಥದ್ದು ನಿಮ್ಮ ಆ್ಯಕ್ಟಿವಿಟಿ. ನಾನು ಇದನ್ನು ಫಿಕ್ಸ್ ಹೇಳ್ತಾ ಇಲ್ಲ, ಇದು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು ನಿಮ್ಮ ಜೀವನ ಶೈಲಿ, ನಿಮ್ಮ ಫ್ಯಾಮಿಲಿಯಲ್ಲಿರುವಂಥವರ ವರ್ತನೆ, ಅವರ ಮೈಂಡ್ಸೆಟ್ ಮತ್ತು ನೀವು ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರಿಗೆ ನನ್ನ ಈ ಒಂದು ಸೂತ್ರವನ್ನು ಕೇಳುವಾಗಲೇ ಅನಿಸ್ಬೋದು ಇದು ನನ್ನಿಂದ ಅಸಾಧ್ಯ ಅಂತ. ಯಾಕಂದರೆ ನಿಮ್ಮ ಮನೆಯಲ್ಲಿ ಆ ರೀತಿಯ ಸಪೋರ್ಟ್ ನಿಮಗೆ ಸಿಗದೇ ಇರ್ಬೋದು. ಉದಾಹರಣೆಗೆ ಊಟದ ಟೈಮಲ್ಲಿ ಯಾರೂ ಮೊಬೈಲ್ ನೋಡಬಾರ್ದು, ಯಾರೂ ಟಿ ವಿ ನೋಡಬಾರ್ದು ಅನ್ನೋ ನಿಯಮವನ್ನು ಪಾಲಿಸ್ತಾ ಹೋಗೋದ್ರ ಮುಖಾಂತರ ಮಕ್ಕಳಿಗೆ ನಾವು ಒಂದು ಉತ್ತಮ ಸಂಸ್ಕಾರವನ್ನು ಕಲಿಸ್ಬೇಕು ಅಂತ ನಿಮಗೆ ಅನಿಸಿದ್ರು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆ ಥರ ಇದ್ದಾಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಬೇರೆಯವರನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ನೀವು ಮೊಬೈಲ್ ನೋಡೋದನ್ನು ಬಿಡಿ, ಊಟದ ಟೈಮಲ್ಲಿ ನೀವು ಟಿ ವಿ ನೋಡ್ಕೊಂಡು ಊಟ ಮಾಡೋದನ್ನು ಬಿಡಿ, ನಿಮ್ಮ ಮಗುವಿನ ಜೊತೆ ನೀವು ಕೂತ್ಕೊಳ್ಳಿ. ನಿಮ್ಮ ಮಗುವನ್ನು ನಿಮ್ಮ ಡೈನಿಂಗ್ ಏರಿಯಾದಲ್ಲ, ನಿಮ್ಮ ಕಿಚನಲ್ಲಿ ನೀವು ಕೂರಿಸ್ಕೊಂಡು ನೀವು ಮತ್ತು ನಿಮ್ಮ ಮಗು ಊಟ ಮಾಡಿ ಅಷ್ಟೇ. ಸೊ ಲೋಕದ ಡೊಂಕು ನಾವು ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಕಾಲಕ್ರಮೇಣ ಉಳಿದವರು ಕೂಡ ಬದಲಾಗಬಹುದು ಅಂತ. ಸೊ ಫಸ್ಟಿಗೆ ಸೋಲು ಒಪ್ಕೊಂಡ್ರೆ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಶಸ್ತ್ರವನ್ನು ಕೆಳಗಿಟ್ಟರೆ ಏನು ಪ್ರಯೋಜನ ಇಲ್ಲ. ಪ್ರಯತ್ನ ಮಾಡಿಯೂ ಸೋತ್ರೆ ಅಟ್ಲೀಸ್ಟ್ ನಾನು ಪ್ರಯತ್ನ ಮಾಡಿದೆ ಅನ್ನುವ ಒಂದು ಸಾರ್ಥಕತೆ ಇರುತ್ತೆ ಅಲ್ವಾ. ಇದು ಕೂಡ ಯುದ್ಧವೇ. ಯಾಕಂದರೆ ಇಲ್ಲಿ ತುಂಬ ಸಣ್ಣ ಸಣ್ಣ ಪಾಯಿಂಟ್ಸ್ಗಳು ಕೂಡ ನಮಗೆ ಕೆಲವು ಸಲ ಬದಲು ಮಾಡಲಿಕ್ಕೆ ಕಷ್ಟ ಅನಿಸಿಬಿಡುತ್ತೆ. ಎಸ್ಪೆಷಲಿ ಫ್ಯಾಮಿಲಿ ರಿಲೇಟೆಡ್ ಈ ಥರದ್ದು ನಾನೀಗ ಹೇಳಿದ್ನಲ್ಲ, ಮನೇಲಿ ಯಾರು ನೋಡಬಾರ್ದು ಅಂತ, ಇದನ್ನೆಲ್ಲ ನಾವು ಬದಲಾಯಿಸೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಮನೆಯಲ್ಲಿ ಇದಿರುವಂಥ ಇತರ ಸದಸ್ಯರು, ನಮ್ಮ ಮಕ್ಕಳು, ನಮ್ಮ ಗಂಡನ ಒಂದು ವರ್ತನೆಯನ್ನು ನಾವು ಬದಲಾಯಿಸ್ಬೋದು. ಇನ್ನು ಉಳಿದವರು ಇರ್ತಾರೆ, ಅದು ನನಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು. ಬಟ್ ಇದನ್ನು ಪ್ರಯತ್ನ ಮಾಡಿ ನೋಡಿ. ಅಟ್ಲೀಸ್ಟ್ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲೇ ಇರುವಂಥದ್ದು. ಜೊತೆಗೆ ಈ ಶೆಡ್ಯೂಲು ವಿಷಯ ಬಂದಾಗ ಇನ್ನೊಬ್ಬರು ಪೇರೆಂಟ್ಸ್ ಹೇಳ್ತಾಯಿದ್ರು, ಏನಂತ ಹೇಳಿದರೆ, ಸಂಜೆ ಡ್ಯೂಟಿ ಮುಗಿಸಿ ಬಂದ ಕೂಡಲೇ, ಮನೆಗೆ ಬಂದ ಕೂಡಲೇ ಮೊಬೈಲ್ ಒಂದು ಟೇಬಲ್ ಮೇಲೆ ಇಟ್ಬಿಡೋದು ಅಷ್ಟೆ. ಆಮೇಲೆ ಅದನ್ನು ಮುಟ್ಟೋದಿಲ್ಲ. ಎಲ್ಲ ಕೆಲಸ ಆಗಿ ಊಟ ಆಗಿ ಎಲ್ಲ ಆದಮೇಲೆ ಲಾಸ್ಟ್ ಮಲಗೋ ಮುಂಚೆ ಏನಾದರೂ ಅಪ್ಡೇಟ್ಸ್ ಇದ್ದರೆ, ಏನೋ ಮೆಸೇಜಸ್ ಇದ್ದರೆ ಆ ಟೈಮಲ್ಲಿ ಮಾತ್ರ ಮೊಬೈಲ್ ನೋಡುವಂಥದ್ದು. ಇದು ಕೆಲವರ ಶೆಡ್ಯೂಲ್, ಅಂದರೆ ಒಂದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡುವಂಥದ್ದು. ಈ ರೀತಿಯಾಗಿಯೂ ಕೂಡ ನಾವು ಮಾಡ್ಬೋದು. ಅಂದರೆ ಫಸ್ಟು ನಮ್ಮ ಮೊಬೈಲನ್ನು ತೆಗೆದು ನಾವು ಬದಿಗೆ ಇಡುವಂಥದ್ದು. ಈ ವಿಷಯದಲ್ಲಿ ನಾನೇನು ಬದಲು ಮಾಡಿದ್ದೇನೆ ಅಂತ ಹೇಳಿದರೆ, ಯೂಶ್ವಲಿ ಡ್ಯೂಟಿ ಮುಗಿಸಿ ಬಂದು ಮಗಳಿಲ್ಲದೆ ಇದ್ದಾಗ, ಈಗ ವೆಕೇಷನ್ ಅವಳು ಊರಿಗೆ ಹೋಗಿದ್ದಾಳೆ, ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಥವಾ ಹೊರಗಿದ್ದಾಳೆ ಅಂಥ ಟೈಮಲ್ಲಿ ಅಫ್ಕೋರ್ಸ್ ನಾನು ಮೊಬೈಲನ್ನು ನೋಡ್ತೇನೆ. ಬಟ್ ಅವಳಿದ್ದಾಗ ನಾನು ಆದಷ್ಟು ಮೊಬೈಲನ್ನು ತೆಗೆದು ದೂರದಲ್ಲಿ ಒಂದು ಕಡೆ ಇಟ್ಟಿರ್ತೇನೆ. ಕೇಳಿದರೆ ಅಮ್ಮ ನಾನು ಮೊಬೈಲ್ ತಗೊಳ್ಳ ಅಂದರೆ ಅವಳಿಗೂ ಕೂಡ ನಾನು ಅದೇ ಆನ್ಸರ್ ಹೇಳ್ತೇನೆ, ನಾನು ಮೊಬೈಲ್ ನೋಡ್ತಾ ಇಲ್ಲ ಅಲ್ವಾ, ಸೊ ಮೊಬೈಲ್ ನೋಡಬಾರ್ದು, ನೀನು ನೋಡಬೇಡ ಅಂತ. ಹಾಗೆ ಇದನ್ನೇ ನಾವು ನಿಗದಿಪಡಿಸೋದು ಅಂತ ಹೇಳ್ತೇವೆ. ಸೊ ಪರ್ಟಿಕ್ಯುಲರ್ ಆಗಿ ಅಂತ ಅಲ್ಲ, ಸಾಧ್ಯವಾದಷ್ಟು ಮಕ್ಕಳ ಜೊತೆ ಇರುವಾಗ ಮೊಬೈಲನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದು ಕೆಲವರಿಗೆ ಅನಿವಾರ್ಯ. ನಾನು ಹೇಳಿದೆ, ಕೆಲವರ ಫೋನ್ ಕಾಲ್ಸ್, ಮೊಬೈಲ್ ಅಥವಾ ರಿಪ್ಲೈ ಮಾಡುವಂಥದ್ದು, ವಾಟ್ಸಪ್ಪಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರ್ಬೋದು. ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ವರ್ಕ್ ಪ್ಯಾಟ್ರನ್ ಇದು ಪ್ರತಿಯೊಬ್ಬರದ್ದು ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ಸಾಧ್ಯವಾದಷ್ಟು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನವನ್ನು ನೀವು ಮಾಡಬಹುದು. ಮಾಡಬೇಕಾಗುತ್ತೆ. ಯಾವಾಗ ಅಂದರೆ, ನಿಮಗೆ ಪ್ರಯಾರಿಟಿ ಯಾವುದು ಅಂತ, ನಿಮ್ಮ ಮಗುವಿನ ಭವಿಷ್ಯನ ಅಥವಾ ನಿಮ್ಮ ಮೊಬೈಲ, ಇಲ್ಲಿ ಪ್ರಯಾರಿಟೈಸ್ ಮಾಡುವಂಥದ್ದು. ನಾನು ಅದೇ ಹೇಳಿದ್ನಲ್ವ, 8 ಅವರ್ಸ್ ನಾನು ಮೊಬೈಲನ್ನು ನೆಟ್ ಆನ್ ಮಾಡದೆ ಇಟ್ಟಿದ್ದೆ ಅಂತ. ಸೊ ಆ ಟೈಮಲ್ಲಿ ನನಗೂ ಒಂದು ಸಲ ಅನಿಸಿತ್ತು, ಹೌ ಇಟ್ ಪಾಸಿಬಲ್, ಏನಾದರೂ ಎಮರ್ಜೆನ್ಸಿ ಇದ್ದರೆ ಏನಾದರೂ ಕೇಳ್ತಾ ಇರ್ತಾರೆ. ಮತ್ತು ಒಂದು ಕ್ಷಣಕ್ಕೆ ಅನಿಸ್ತು, ಎಮರ್ಜೆನ್ಸಿ ಇದ್ದರೆ ಖಂಡಿತ ಇಮ್ಮಿಡಿಯೇಟ್ ಫೋನ್ ಬರುತ್ತೆ, ನಾವು ರಿಪ್ಲೈ ಮಾಡಲಿಲ್ಲ, ವಾಟ್ಸಪ್ ನೋಡಲಿಲ್ಲ ಅಂದರೆ. ಸೊ ಆ ಥರ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡ್ತಾರೆ, ಇಟ್ಸ್ ನಾಟ್ ಎನ್ ಬಿಗ್ ಇಶ್ಯೂ ಅಂತ ಹೇಳಿ. ಆ ರೀತಿಯಾಗಿ ಈ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ.
ಉದಾಹರಣೆಗೆ ನನ್ನ ಕೋಚ್ ಹೇಳ್ತಾಯಿದ್ರು. ಸೊ ಕೆಲವು ಸಲ ಅವ್ರ ಮಗುವಿನ ಜೊತೆ ಅವರು ಆಟ ಆಡುವಂಥದ್ದು ಪ್ರತಿದಿನ ಸಂಜೆ ಆ ಟೈಮ್ ಫಿಕ್ಸ್ ಮಾಡಿದಾಗ ಯಾವುದೇ ಕಾಲ್ಸ್ ಬಂದರು, ಕ್ಲೈಂಟ್ಸ್ ಕಾಲ್ ಮಾಡಿದರು, ಯಾವುದೇ ಬಿಸ್ನೆಸ್ ಇಂಪಾರ್ಟೆಂಟ್ ಕಾಲ್ ಇದ್ದರೂ ಕೂಡ ನನ್ನದಿದು ಫ್ಯಾಮಿಲಿ ಟೈಮ್, ಸೊ ನಾನು ಮತ್ತೆ ಮಾತಾಡ್ತೇನೆ ಅಂತ ಹೇಳುವಂಥದ್ದು. ಇದನ್ನು ನಾನು ಕೂಡ ಫಾಲೋ ಮಾಡ್ತೇನೆ. ಬಟ್ ಈ ವಿಷಯದಲ್ಲಿ ಕೆಲವು ಸಲ ಕೆಲವರು ನನ್ನ ಕ್ಲೈಂಟ್ಸ್ ಮೆಸೇಜ್ ಮಾಡ್ತಾರೆ, ಮೇಡಮ್ ನೀವು ತುಂಬ ಬ್ಯುಸಿ ಅಲ್ವಾ, ಸಿಕ್ಕುವುದೇ ಇಲ್ಲ ಅಂತ. ಐ ನೋ, ನನಗೆ ಅವರಿಗೆ ಟೈಮ್ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಗೇನೋ ಎಮರ್ಜೆನ್ಸಿ ಕೇಳಲಿಕ್ಕಿರುತ್ತೆ, ಏನೋ ಸಜೆಷನ್ ಬೇಕು, ಏನೋ ಸೊಲ್ಯೂಷನ್ ಬೇಕು, ಅದರ ಅವೇರ್ನೆಸ್ ಕೂಡ ನನಗಿದೆ. ಜೊತೆಗೆ ನನ್ನ ಫ್ಯಾಮಿಲಿಯನ್ನು ಸರಿ ಮಾಡಿಕೊಳ್ಳುವಂಥದ್ದು ಅದು ಕೂಡ ನನ್ನ ಮೇನ್ ಕಮಿಟ್ಮೆಂಟ್. ಪ್ರಯಾರಿಟೈಸ್ ಅಂತ ಹೇಳಿ ಬರುವಾಗ, ಸೊ ಫ್ಯಾಮಿಲಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಿ ಅಂತ ಹೇಳಿ ನನ್ನ ಲೈಫ್ ಕೋಚ್ ಗುರುದತ್ ಮರಾಠೆ ಯಾವಾಗಲೂ ಹೇಳ್ತಾರೆ. ಸೊ ಜಾಬ್ ಆ್ಯಂಡ್ ನಿಮ್ಮ ಪರ್ಸ್ನಲ್ ಗ್ರೋತ್, ಅದರ್ ಆ್ಯಕ್ಟಿವಿಟೀಸ್ ಅದೆಲ್ಲದು ಕೂಡ ಆಮೇಲೆ, ಫ್ಯಾಮಿಲಿ ಈಸ್ ಅವರ್ ಮೇನ್ ಪ್ರಯಾರಿಟಿ. ಯಾಕಾಗಬೇಕು ಅಂದರೆ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಅಸ್ತಿತ್ವ, ನಾವಿಲ್ಲಿ ಏನಾಗಿದ್ದೇವೆ ಅದು ನಮ್ಮ ಫ್ಯಾಮಿಲಿಯಿಂದನೇ ಅಲ್ವಾ. ಸೊ ನಾನಿವತ್ತು ಅಮ್ಮ ಆಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ನನ್ನ ಮಗಳು. ಅವಳು ನನ್ನ ಲೈಫಲ್ಲಿ ಬಂದದ್ರಿಂದ, ಅವಳು ಹುಟ್ಟಿದ್ರಿಂದ ನಾನಿವತ್ತು ಅಮ್ಮ ಆಗಿದ್ದೇನೆ, ಆ ಸ್ಥಾನ ನನಗೆ ಸಿಕ್ಕಿದೆ. ಹಾಗಿರುವಾಗ ಅವಳಿಗೆ ಕೊಡಬೇಕಾದ ಪ್ರಯಾರಿಟಿಯನ್ನು ನಾನು ಕೊಡಲೇಬೇಕಾಗುತ್ತೆ. ಅದರ್ ಥಿಂಗ್ಸ್ ಆರ್ ಸೆಕೆಂಡ್ ಫಾರ್ ಮೀ ಅಂತ. ಸೊ ಈ ರೀತಿಯ ಪ್ರಯಾರಿಟೈಸ್ಗಳನ್ನು ಮಾಡೋದ್ರ ಮುಖಾಂತರ, ಶೆಡ್ಯೂಲ್ ಮಾಡೋದ್ರ ಮುಖಾಂತರ, ಅಂದರೆ ಈ ಟೈಮಲ್ಲಿ ನಿನಗೆ ಮೊಬೈಲ್ ಕೊಡ್ತೇನೆ, ಅಥವಾ ಈ ಟೈಮಲ್ಲಿ ಇಲ್ಲಿ ಮೊಬೈಲ್ ಅಲೋ ಇಲ್ಲ, ಈ ಥರದ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರ ಮುಖಾಂತರ ಈ ಮೊಬೈಲ್ನ ಒಂದು ಡ್ಯೂರೇಷನ್, ಮೊಬೈಲ್ ಜೊತೆಗೆ ಅವರು ಎಂಗೇಜ್ ಆಗೋದನ್ನು ನಾವು ಸ್ಕಿಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಸೊ ಈ ಎರಡನೇ ಎಸ್ ಫಾರ್ಮುಲಾ, ಎರಡನೇ ಸರಳ ಸೂತ್ರ, ಶೆಡ್ಯೂಲ್ ಅಂತ ನಾನೇನು ಹೇಳಿದೆ, ಇದು ನಿಮಗೆ ಉಪಯುಕ್ತ ಅನ್ನಿಸ್ತಾ, ಇದನ್ನು ಮಾಡಬಹುದಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಮೂರನೆಯ ಸೂತ್ರದ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್, ನಮಸ್ತೆ.